ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾಳೆ, ಆದರೆ ಕೋರ್ಟಿನಲ್ಲಿ ದೊಡ್ಡ ಹಂಗಾಮನೆ ನಡೀತದೆ. ಹಾಗಿದ್ರೆ ಕೋರ್ಟಿನಲ್ಲಿ ಮಹಾ ತಿರುಗು ಸಿಗತ್ತಾ? ಹಾಗಿದ್ರೆ ಭಾಗ್ಯ ಏನಾದರೂ ಎಂಟ್ರಿ ಕೊಡೋ ಚಾನ್ಸಸ್ ಇದೆಯಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಇನ್ನಿಲ್ಲದ ಹೋರಾಟ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಮಾಡಿರೋ ಕರ್ಮಕಾಂಡಕ್ಕೆ ಶಿಕ್ಷೆ ಕೊಡಿಸದೇ ಇರೋ ಚಾನ್ಸ್ ಇಲ್ಲ ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ. ಇದರ ನಡುವೆ ಸಾಕಷ್ಟು ವಿಷಯಗಳು ಕೂಡ ನಡೀತಾ ಇದೆ. ಆ ಕಡೆ ಕಾವೇರಿ ಚಿಂಗಾರಿನ ಯಾವುದೇ ಕಾರಣಕ್ಕೂ ಗಿರೀಶ ಅವ್ರ ಕೈಗೆ ಸಿಗದಿರೋ ಹಾಗೆ ನೋಡ್ಕೋಬೇಕು ಅಂತ ತಾಕೀತು ಮಾಡಿದ್ದಾರೆ. ಜೊತೆಗೆ ಸೌದಾಮಿನಿ ಜೊತೆ ಕೂಡ ಚಿಂಗಾರಿ ಕೈ ಜೋಡಿಸಿದ್ದಾರೆ. ಸೌದಾಮಿನಿ ಕೂಡ ಶ್ರುತಾಯ ಗತಾಯ ಕಾವೇರಿ ಕೇಸ್ನ ಗೆಲ್ಲೇಬೇಕು, ನಾವು ಗಿರಿಜ ಯಾವುದೇ ಕಾರಣಕ್ಕೂ ಕೋರ್ಟ್ ಕಟೆಗೆ ಬರಲೇ ಕೂಡ್ದು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಕೂಡ ಇಲ್ಲಿ ತಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ. ಅದರ ನಡುವೆ ಮೊದಲು ಗಿರಿಜ ಲಕ್ಷ್ಮಿ ಮತ್ತು ಸುಪ್ರೀತಾ ಕೈಗೆ ಸಿಗಬೇಕು. ಇತ್ತ ಕಡೆ ವೈಷ್ಣವ್ ತುಂಬಾ ಕನ್ಫ್ಯೂಷನ್ಸ್ನಲ್ಲಿದ್ದಾರೆ. ಏನು ಮಾಡೋದು ಎಂತೂ ಯಾವುದು ಕೂಡ ಗೊತ್ತಾಗ್ತಿಲ್ಲ. ಅಮ್ಮ ಕೆಟ್ಟವಳು ಒಳ್ಳೆಯವಳು, ಲಕ್ಷ್ಮಿ ಹೇಳಿದು ಕೀರ್ತಿ ಹೇಳಿದು ನಿಜನೋ ಸತ್ಯನೋ ಯಾವುದು ಕೂಡ ಅರ್ಥ ಆಗ್ತಿಲ್ಲ. ಬಟ್ ನಾವು ಒಂದನ್ನು ಅಬ್ಸರ್ವ್ ಮಾಡಬೇಕಾಗಿದೆ. ಇಲ್ಲಿ ಲಕ್ಷ್ಮಿ ಕಥೆನೇ ಹೋಗ್ತಾ ಇದೆ ಹೊರತು ಈ ಕೇಸ್ ಶುರುವಾಗಿದ್ದು ಕೀರ್ತಿಯಿಂದಾಗಿ ಈ ಕೇಸ್ ಶುರುವಾಯಿತು. ಬಟ್ ಹೇಗೆ ಗಿರಿಜಾ ಕಡೆ ಬಂತು? ನಿಜವಾಗ್ಲೂ ಅಲ್ಲಿ ನಡೀತಿರೋದು ಕೀರ್ತಿ ಕೇಸು. ಕೀರ್ತಿಗೆ ಅನ್ಯಾಯ ಆಗಿದೆ, ಎಲ್ಗೂ ಕೂಡ ಆಗಿದೆ. ಜೊತೆಗೆ ಕೀರ್ತಿ ಕೇಸಲ್ಲೂ ಕೆಂಬ ಮತ್ತು ಸೀನಾ ಇಬ್ಬರು ಕೂಡ ಸಾಕ್ಷಿಗಳಿದ್ದಾರೆ. ಅವ್ರಿಗೆ ಡೀಲ್ ಕೊಟ್ಟಿದ್ದು, ಅವರು ಕೋರ್ಟಿಗೆ ಬಂದು ಒಪ್ಕೊಳ್ಳೋ ಚಾನ್ಸಸ್ ಇರತ್ತಾ? ಅಲ್ಲೂ ಕೂಡ ಸಾಕ್ಷಿ ಇದೆ ಅಲ್ವಾ? ಬಟ್ ಇಲ್ಲಿ ಲಕ್ಷ್ಮಿ ಕೇಸಲ್ಲಿ ಗಿರಿಜಾ ಕೂಡ ಕೊಲೆ ಪ್ರಯತ್ನಕ್ಕೆ ಮುಂದಾಗಿದ್ರು, ಅವರೇ ಸಾಕ್ಷಿ ಆಗ್ತಿದ್ದಾರೆ. ಅವ್ರು ಬಂದು ಸಾಕ್ಷಿ ಹೇಳಿದ್ರೆ ಲಕ್ಷ್ಮಿ ಕೇಸಲ್ಲಿ ಕಾವೇರಿ ಲಾಕ್ ಆಗ್ತಾರೆ. ಅದೇ ರೀತಿ ಕೀರ್ತಿ ಕೇಸಲ್ಲಿ ಕೆಂಪ ಮತ್ತು ಸೀನಾ ಬಂದು ಸಾಕ್ಷಿ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಾವೇರಿ ಲಾಕ್ ಆಗ್ತಾರೆ ಕಿಡ್ನಾಪ್ ಕೇಸಲ್ಲಿ. ಅದೇ ಟೈಮಲ್ಲಿ ಬೆಟ್ಟದ ಮಹಾದೇವಯ್ಯ ಹೇಳು ಪ್ರತ್ಯಕ್ಷ ಸಾಕ್ಷಿಯಿಂದಾಗಿ ಇಲ್ಲಿ ಕಾವೇರಿ ಮಗದೊಮ್ಮೆ ಅಚ್ಚಂಚು ಮರ್ಡರ್ ಕೇಸಲ್ಲಿ ಲಾಕ್ ಆಗ್ತಾರೆ. ಆದರೆ ಇಲ್ಲಿ ಒಂದು 3 ಕೇಸ್ ಇದೆ. ಬಟ್ 3 ಕೇಸನ್ನು ಬಿಟ್ಟು ಜಸ್ಟ್ ಒಂದು ಕೇಸ್ ಮೇಲೆ ಕತೆ ಓಡ್ತಾ ಇದೆ. ಹೀಗಿದು ಕೋರ್ಟಿಗೆ ಹೋಗಿದ್ದೇ ಕೀರ್ತಿ ಕೇಸಲ್ಲಿ, ಬಟ್ ಕೀರ್ತಿ ಕೇಸ್ ಹೋಗಿ ಲಕ್ಷ್ಮಿ ಕೇಸ್ ತಳಕ ಹಾಕೊಂತು. ಹಾಗಿದ್ರೆ ಕೀರ್ತಿ ಕತೆ ಏನಾಯಿತು? ಕೀರ್ತಿ ಕೇಸ್ ಕತೆ ಏನಾಯಿತು? ವಿಧಿ ಕೂಡ ಅಂತಾಳೆ ಬೇಸ್ಲೆಸ್ ಅಂತ. ಹೇಗಪ್ಪ ಬೇಸ್ಲೆಸ್ಸು? ಕೀರ್ತಿ ಕೂಡ ಕೆಂಪಾಸೀನ ಕರ್ಕೊಂಡು ಬಂದರೆ ಸಾಲಿಡ್ ಪ್ರೂಫು, ಜೊತೆಗೆ ಪ್ರತ್ಯಕ್ಷ ಸಾಕ್ಷಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಮಾನಸಿಕ ರೋಗಿ, ಮಾನಸಿಕವಾಗಿ ದುರ್ಬಲ ಅನ್ನೋದನ್ನು ಇಲ್ಲಿ ಸೌದಾಮಿನಿ ಸಾಬೀತು ಮಾಡೋಕೆ ಹೋದ್ರು. ಬಟ್ ಅದಕ್ಕೆ ಖಡಕ್ ವಾದವನ್ನು ಮಂಡಿಸಿದಂತಹ ಪಾರ್ಥ ಸಾರಥಿ ಅವರ ವಾದಕ್ಕೆ ನಿಜವಾಗ್ಲೂ ಕೂಡ ಮನ್ನಣೆ ಸಿಗತ್ತೆ. ಅಲ್ಲಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಅಷ್ಟು ವೀಕ್ ಮೈಂಡೆಡ್ ಅಲ್ಲ, ನೋಟದಿಂದ ಒಬ್ಬ ವ್ಯಕ್ತಿನ ಅಳಿಬಾರ್ದು ಅಂತ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಅವ್ರದ್ದು ಕೂಡ ಒಂದು ಸಾಲಿಡ್ ಪ್ರೂಫ್ ಆಗಿದೆ. ಇತ್ತ ಕಡೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದಾರೆ, ಬಟ್ ಇನ್ವೆಸ್ಟಿಗೇಷನ್ ನಡೀತಾನೆ ಇಲ್ಲ. ಲಕ್ಷ್ಮಿ ಸುಪ್ರೀತಾ ಸೇರಿಕೊಂಡು ಗಿರಿಜಾ ನೋಡ್ಕೊಳ್ಳೋ ಇನ್ವೆಸ್ಟಿಗೇಷನ್ ನಡೀತದೆ. ಅತ್ತ ಕಡೆ ಕಾವೇರಿ ಚಿಂಗಾರಿನ ಕರೆದದ್ದೇ ಡೀಲ್ ಕೊಟ್ಟಿದ್ದಾರೆ, ಗಿರಿಜಾನ ಪತ್ತೆ ಹಚ್ಚಿ ಗಿರಿಜಾನ ಲಾಕ್ ಮಾಡಬೇಕು ಅಂತ. ಇದೆಲ್ಲದರ ನಡುವೆ ಕೀರ್ತಿ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದ್ದಾಳೆ. ಕೀರ್ತಿಗೆ ಯಾವುದೊಂದು ಕೂಡ ನೆನಪಿಲ್ಲ, ಎಲ್ಲವೂ ಕೂಡ ಲಕ್ಷ್ಮಿನೇ ಹೇಳ್ಕೊಡ್ತಿರೋದು. ಅಲ್ಲಿಯೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇನ್ನೂ ಕೂಡ ಇದೆ. ರಾವಣ ದಹನದಲ್ಲಿ ಲಕ್ಷ್ಮಿಗೆ ಅಪಘಾತವಾಗುತ್ತೆ, ಒಂದು ಅಪಘಾತದಿಂದ ಪಾರಾಗಿ ಬರ್ತಾರೆ. ಬಟ್ ಪಾರಾಗಿ ಹೇಗೆ ಬಂದರು? ಯಾರು ಆಕೆಯನ್ನು ಕಾಪಾಡಿದ್ದು? ಈ ಎಲ್ಲ ಪ್ರಶ್ನೆಗಳಿಗೆ ಯಾಕಿನ್ನೂ ಉತ್ತರ ಸಿಗ್ತಿಲ್ಲ? ಕೀರ್ತಿ ಕಾಪಾಡಿಲ್ಲ? ಹಾಗಿದ್ರೆ ಕೀರ್ತಿ ಆಶ್ರಮದಲ್ಲಿದ್ರಾ? ರಿಟ್ರೀವ್ ಸೆಂಟರಲ್ಲಿ ಯಾಕಿದ್ರು? ಹಾಗಿದ್ರೆ ಆಕೆ ಮಾನಸಿಕ ದೌರ್ಬಲ್ಯ ಇರ್ತಕ್ಕಂಥ ವ್ಯಕ್ತಿನ ಹುಚ್ಚಿಡ್ತಿದ್ಯಾ? ಮಾನಸಿಕವಾಗಿ ದುರ್ಬಲರಾಗಿದ್ದಾಳ? ಇದೆಲ್ಲವನ್ನ ಕೂಡ ಅಪೋಸಿಟ್ ಲಾಯರ್ ವಾದ ಮಾಡ್ಬೋದಿತ್ತು. ಅಲ್ಲಿ ಕೀರ್ತಿ ಕೇಸ್ ಖುಲಾಸೆ ಆಗ್ತಾ ಇತ್ತು. ಕೀರ್ತಿ ಮಾನಸಿಕವಾಗಿ ಸ್ಟೇಬಲ್ ಇಲ್ಲ ಅನ್ನೋದನ್ನ ಆ ಒಂದು ರಿಟ್ರೀವ್ ಸೆಂಟರ್ ಸಾಬೀತು ಮಾಡಬಹುದಿತ್ತು. ಅಲ್ಲಿ ಫೈಲ್ ಇರ್ತಾ ಇತ್ತು ಅವಳದು. ಇದು ಎತ್ತ ಗೋಜ್ಗೂ ಹೋಗ್ತಾ ಇಲ್ಲ ಸೌದಾಮಿನಿ ಅವರು. ಕತೆ ಹೇಗೆ ಬೇಕೋ ಹಾಗೆ ಸಾಗ್ತಾ ಇದೆ.
ಅಲ್ಲಿ ಕಾವೇರಿನ ಲಾಕ್ ಮಾಡಬೇಕು ಅಂದರೆ ಪಾರ್ಥಸಾರಥಿ ಕೆಲಸ ಮಾಡಬೇಕಾಗುತ್ತೆ, ಕಾವೇರಿನ ಸೇಫ್ ಮಾಡಬೇಕು ಅಂದರೆ ಸೌದಾಮಿನಿ ಕೆಲಸ ಮಾಡಬೇಕಾಗತ್ತೆ. ಬಟ್ ಸೌದಾಮಿನಿ ಅವರು ಏನು ಮಾಡ್ತಿದ್ದಾರೆ? ಕಾಪಾಡಿದ್ಯಾರು ಅಂತ ಕೇಳಲಿಲ್ಲ, ಕೀರ್ತಿ ಹೇಗಲ್ಲಿ ಬಂದು ಅಂತ ಕೇಳಲಿಲ್ಲ, ಕೀರ್ತಿ ಯಾಕೆ ಅಲ್ಲಿದ್ಲು ಅಂತ ಕೇಳಲಿಲ್ಲ, ಯಾವ ಪ್ರಶ್ನೆಗಳು ಇಲ್ಲ. ಜೊತೆಗೆ ಕೀರ್ತಿ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿದೆ, ಎಲ್ಲರಿಗೂ ಗೋಚರಿಸ್ತದೆ. ಅದು ಯಾವುದು ಕೂಡ ಗೊತ್ತಾಗ್ತಿಲ್ಲ, ಯಾವುದು ಕೂಡ ಮುನ್ನೆಲೆಗೆ ಬರ್ತಾನೆ ಇಲ್ಲ ಈ ವಿಷಯಗಳು. ಜಸ್ಟ್ ಫೋಕಸ್ ಆನ್ ಗಿರಿಜಾ ಮೇಲೆ ಫೋಕಸ್ ಆಗಿಬಿಟ್ಟಿದೆ. ಓಕೆ, ಗಿರಿಜಾ ಮೇಲೇನೋ ಫೋಕಸ್ ಆಯಿತು, ಲಕ್ಷ್ಮಿ ಮತ್ತು ಸುಪ್ರೀತಾ ಹುಡ್ಕೊಂಡು ಕೂಡ ಹೋದರು. ದೇವರ ದಯ, ಅವ್ರ ಮಗುಗೆ ಆಕ್ಸಿಡೆಂಟ್ ಆಯಿತು, ಇವ್ರು ಅವರನ್ನೇ ಕಾಪಾಡಿದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಗಿರೀಶ್ ಅವ್ರ ಮಗು ಅಂತ ಗೊತ್ತಾಯಿತು. ಅವ್ರಿಗೆ ಗೊತ್ತಾಗಿದ್ದು ಗಿರಿಜಾ ಥ್ಯಾಂಕ್ಸ್ ಹೇಳೋಕೆ ಬಂದಾಗ ಗಿರಿಜಾಗೂ ಶಾಕ್ ಆಗುತ್ತೆ, ಲಕ್ಷ್ಮಿಗೂ ಶಾಕ್ ಆಗುತ್ತೆ. ಫೈನಲಿ ಹುಡುಕ್ತಿರೋ ವ್ಯಕ್ತಿ ಸಿಗ್ತಾರೆ. ಜೊತೆಗೆ ಇಲ್ಲಿ ಗಿರಿಜಾನ ಕೇಳಿದಾಗ, ಹೌದು ನನಗೆ ಸುಪಾರಿ ಕೊಟ್ಟಿದ್ರು, ನಿಮ್ಮನ್ನು ಸಾಯಿಸ್ಬಿಡ್ಬೇಕು ಶಾಕ್ ಕೊಟ್ಟು ಅಂತ ಹೇಳಿದ್ದು ನಿಜ, ನಾನು ಅದನ್ನು ಮಾಡೋಕ್ಕೆ ಹೋಗಿದ್ದು ನಿಜ. ಬಟ್ ಅದನ್ನು ನಾನು ಮನೆಯವ್ರ ಮುಂದೆ ಒಪ್ಕೊಳ್ದೇ ಇರೋದಕ್ಕೆ ನನಗೆ ಕೈ ತುಂಬ ದುಡ್ಡು ಕೊಟ್ಟಿದ್ವು ಅಂತ, ದುಡ್ಡು ಕೊಟ್ಟ ತಕ್ಷಣ ಮಾಡಿಬಿಡ್ತೀರಾ ಅಂತ ಸುಪ್ರೀತಾ ಕೇಳಿದಕ್ಕೆ, ನಮ್ಮ ಕಷ್ಟ ಇತ್ತಲ್ವ, ನಮ್ಮ ಕಷ್ಟ ನೀಗಿತ್ತೆ ಅಂದಾಗ ನಾವು ಇನ್ನೇನು ಮಾಡೋದು ಅಂತ ಹೇಳ್ತಾರೆ. ಕಷ್ಟ ನೀಗಬೇಕು ಅಂತ ಇನ್ಯಾರು ಕೊಲ್ಲೋದಕ್ಕೂ ರೆಡಿ ಅನ್ನೋ ಮಾತು ಸುಪ್ರೀತಾ ಅಂತ ಬರುತ್ತೆ. ಏನೋ ಮಾಡಿಬಿಟ್ಟೆ ತಪ್ಪನ್ನು, ದಯವಿಟ್ಟು ಕ್ಷಮಿಸ್ಬೇಡಿ, ಖಂಡಿತವಾಗ್ಲೂ ನಾನು ಸಾಕ್ಷಿ ಹೇಳ್ತೀನಿ ಅಂತ ಗಿರಿಜಾ ಹೇಳ್ತಾರೆ. ಆದರೆ ನನಗಿರೋದು ಒಬ್ಬಳೇ ಮಗಳು, ನಾನು ನನ್ನ ಮಗಳನ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ, ನನ್ನ ಮಗಳನ್ನ ನೋಡ್ಕೋಬೇಕಾಗತ್ತೆ ಅನ್ನೋ ವಿಷಯ ಕೂಡ ಬರುತ್ತೆ. ಹಾಗಾಗಿ ಇದೇ ವಿಷಯವನ್ನು ಪಾರ್ಥಸಾರಥಿಯವ್ರಿಗೂ ಕೂಡ ಕಾಲ್ ಮಾಡಿ ತಿಳಿಸ್ತಾರೆ. ಗಿರಿಜವ್ರು ಸಿಕ್ಕಿದ್ದಾರೆ, ಅವ್ರು ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ. ಈ ಮಾತನ್ನು ಕೇಳ್ತಿದ್ದಾಗೆ ಪಾರ್ಥಸಾರಥಿಯವ್ರಿಗೂ ಖುಷಿ ಆಗುತ್ತೆ. ತುಂಬ ಸೇಫಾಗಿ ಅವ್ರನ್ನ ನೋಡ್ಕೊಳ್ಳಿ, ಅವ್ರ ಮೇಲೆ ಖಂಡಿತವಾಗ್ಲೂ ಕೂಡ ಅಟ್ಯಾಕ್ ಆಗ್ಬೋದು, ಸೌದಾಮಿನಿ ಕಾವೇರಿ ಕಡೆಯವರು ಬಂದು ಅವ್ರನ್ನ ಲಾಕ್ ಮಾಡೋ ಪ್ರಯತ್ನ ಮಾಡ್ಬೋದು ಅಂತ. ಬಟ್ ಅವ್ರದ್ದು ಒಂದು ಕೋರಿಕೆ ಇದೆ, ಅವ್ರಿಗೆ ಒಬ್ಳು ಮಗಳಿದ್ದಾಳೆ, ನಾನು ಜೈಲಿಗೆ ಹೋದರೆ ಏನಾಗುತ್ತೆ ಅಂತ, ನಾನು ಸೇಫ್ ಆಗಬೇಕು ಅಂತ ಅಂದಾಗ ಖಂಡಿತ ಆ ಒಂದು ಮಗುವಿನ ಗ್ರೌಂಡ್ ಮೇಲೆ ಮನುಷ್ಯತ್ವದಿಂದ ಆಕೆನ ಪಾರೇನೋ ಮಾಡ್ಬೋದು. ಬಟ್ ಕೋರ್ಟ್ ಅದಕ್ಕೆ ಒಪ್ಕೋಬೇಕಾಗತ್ತೆ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ತಪ್ಪು ಮಾಡಿದ್ದಾರೆ, ಅವರು ಕೂಡ ಶಿಕ್ಷೆ ಆದರೂ ಆಗ್ಬೋದು ಅನ್ನೋ ವಿಷಯವನ್ನು ಹೇಳ್ತಾರೆ. ನಂತರ ಈ ಕಡೆ ಗಿರಿಜಾ ಕೂಡ ಹೇಳಿ ಒಪ್ಕೋತಾರೆ ಎಲ್ಲವನ್ನ ಕೂಡ ನಡೆಸೋದಕ್ಕೆ, ಮಾಡೋದಕ್ಕೆ, ಸಾಕ್ಷಿ ಹೇಳೋದಕ್ಕೆ. ಬಟ್ ಆ ಕಡೆ ಸೌದಾಮಿನಿ ಚಿಂಗಾರಿ ಜೊತೆ ಸೇರಿಕೊಂಡಿದ್ದೆ, ಈ ಕಡೆ ಗಿರಿಜಾ ಹುಡುಕು ಪ್ರಯತ್ನದಲ್ಲಿದ್ದಾರೆ. ಚಿಂಗಾರಿ ಒಂದು ರೌಡಿನ ಇಟ್ಕೊಂಡಿದ್ದೆ, ಲಕ್ಷ್ಮಿಯ ಪ್ರತಿ ಹೆಜ್ಜೆನ ಕೂಡ ಅಬ್ಸರ್ವ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಹಾಗಾಗಿ ಲಕ್ಷ್ಮಿ ಪ್ರತಿ ಹೆಜ್ಜೆನ ಅಬ್ಸರ್ವ್ ಮಾಡ್ತಿದ್ದಾರೆ, ಮನೆ ಮುಂದೆ ಬಂದು ನಿಂತಿದ್ದಾರೆ. ಲಕ್ಷ್ಮಿ ಬರ್ತಾಳೆ ನಡ್ಕೊಂಡು, ಲಕ್ಷ್ಮಿನೇ ಅಬ್ಸರ್ವ್ ಮಾಡ್ತಿದ್ದಾರೆ. ಬಟ್ ಒಂದು ಕಾರ್ ಪಾಸ್ ಆಗುತ್ತೆ, ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಬಟ್ ಅದು ಸುಪ್ರೀತಾ ಕಾರ್, ಅದ್ರ ಒಳಗಡೆ ಗಿರಿಜಾ ಇರ್ತಾರೆ. ಅವ್ರು ತುಂಬ ಸೇಫೆಸ್ಟ್ ಪ್ಲೇಸ್ ಕೀರ್ತಿ ಮನೆಯಲ್ಲಿ ಗಿರಿಜಾನ ಇರಿಸ್ತಾರೆ. ಬಟ್ ಯಾವುದೇ ವಿಷಯ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಜೊತೆಗೆ ಈ ಕಡೆ ಕೋರ್ಟಿನ ದಿನ ಬರುತ್ತೆ, ಮನೆಯಿಂದ ಹೊರಡಬೇಕಾಗಿದೆ. ಹೊರಡ್ತಾ ಇದ್ದಾಗೆ ವಿಧಿ ಒಂದು ಚಾಲೆಂಜ್ ಮಾಡ್ತಾಳೆ. ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತ ನೀನು ಹೇಳ್ತಾ ಇದೆಯಾ, ನಮ್ಮಮ್ಮಂಗೆ ಶಿಕ್ಷೆ ಆದರೆ ಖಂಡಿತವಾಗ್ಲೂ ಓಕೆ, ಅವ್ರು ತಪ್ಪು ಮಾಡಿದ್ದಾರೆ, ಜೈಲು ಶಿಕ್ಷೆ ಆಗುತ್ತೆ. ಒಮ್ಮೆ ನಮ್ಮಮ್ಮನ ಇನ್ನೋಸೆಂಟ್ ಅಂತ ಪ್ರೂವ್ ಆಗಿ ಮನೆಗೆ ಬಂದರೆ ನೀನು ಮನೆಯಿಂದ ಹೋಗಬೇಕಾಗುತ್ತೆ ಅಂತ ಲಕ್ಷ್ಮಿ ಕೂಡ ಒಪ್ಕೋತಾರೆ. ಏನಿದು ಏನು ಅಂತಂದರೆ ಸತ್ಯಕ್ಕೆ ಜಯ ಸಂದೇಶ ಸಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಲಕ್ಷ್ಮಿ ಹೇಳಿ ವೈಷ್ಣವ್ಗೆ ಧೈರ್ಯ ಹೇಳ್ತಾಳೆ. ಕೋರ್ಟಿಗೆ ಬರ್ತಾರೆ. ಬಟ್ ಕೋರ್ಟಿಗೆ ಬರ್ತಿದ್ದಾಗೆ ಒಂದು ಅನಾಹುತ ಘಟಿಸೇ ಬಿಟ್ಟಿದೆ. ಗಿರಿಜಾ ಕೋರ್ಟಿಗೆ ಇನ್ನೂ ಕೂಡ ಬಂದಿಲ್ಲ, ಆದರೆ ನಡುವೆ ವೈಷ್ಣವ್ ಎಂಟ್ರಿ ಆಗುತ್ತೆ. ವೈಷ್ಣವ್ ಬಂದಿದ್ದೆ, ಅವನಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ, ಪೆಟ್ಟಾಗಿದೆ. ಬಟ್ ಹೇಗೆ ಏನು, ಖಂಡಿತವಾಗ್ಲೂ ಕಾವೇರಿ ಕಡೆ ರೌಡಿಗಳು ಗಿರಿಜಾನ ಹೋಗಿ ಅಟ್ಯಾಕ್ ಮಾಡಿದಾಗ ಇಲ್ಲಿ ವೈಷ್ಣವ್ಗೆ ಹೋಗಿ ಬದುಕಿಸಿರೋ ಚಾನ್ಸಸ್ ಇದೆ. ಆದರೆ ನಡುವೆ ಎಲ್ಲ ಸತ್ಯ ಕೂಡ ವೈಷ್ಣವ್ಗೆ ಗೊತ್ತಾಗಿರೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಕೋರ್ಟ್ ಕಟೆ ಮೇಲೆ ಬಂದಿದ್ದೆ. ಇಲ್ಲಿ ನಮ್ಮಮ್ಮನೇ ಕೊಲೆಗಾರ್ತಿ, ನಮ್ಮಮ್ಮನೇ ಶಾಕ್ ಕೊಡೋಕೆ ಹೋಗಿದ್ದು, ದಾರಿಸೋದಕ್ಕೆ ಹೋಗಿದ್ದು, ನನ್ನಮ್ಮನೇ ಲಕ್ಷ್ಮಿಯವ್ರನ್ನ ಕೊಲ್ಲೋದಕ್ಕೆ ಹೋಗಿದ್ದು, ನನ್ನಮ್ಮ ಪಾಪಿ, ಅವಳು ಕೊಲೆಗಾರ್ತಿ, ಅವಳು ನಂತೂ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ರೆಬಲ್ ಆಗಿ ಮಗನೇ ಸ್ವತಃ ಬಂದು ಸಾಕ್ಷಿ ಹೇಳೋಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಇಡೀ ಕೋರ್ಟ್ ಸ್ತಬ್ಧವಾಗಿದೆ. ಹಾಗಿದ್ರೆ ಇಲ್ಲಿ ಗಿರಿಜಾ ಬಂದು ಸಾಕ್ಷಿ ಹೇಳೋ ಚಾನ್ಸಸ್ ಇದೆಯಾ? ಗಿರಿಜಾ ಬಂದು ಕಟ್ಟೆ ಮೇಲೆ ನಿಂತು ಸಾಕ್ಷಿ ಯಾರ ಪರ ಹೇಳ್ತಾರೆ? ಕಾವೇರಿ ಪರನ, ಲಕ್ಷ್ಮಿ ಪರನ? ಇದೆಲ್ಲದರ ನಡುವೆ ತನ್ನ ತಂಗಿಯ ಇಂಥ ಒಂದು ಕಷ್ಟದ ದಿನಗಳಲ್ಲಿ ಭಾಗ್ಯ ಜೊತೆಯಾಗಿ ಬಂದು ಕೈ ಜೋಡಿಸಿ ಆಕೆಗೆ ಬಲವಾಗ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.